ಹಾಯ್, ಈ ಸಂಜೆಯ ಸ್ನ್ಯಾಕ್ಸ್ ಟೈಮ್ಗೆ ಸ್ವಾಗತ ಸುಸ್ವಾಗತ. ಇವತ್ತಂತೂ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಯೂಸ್ಫುಲ್ ವಿಡಿಯೋ ಮತ್ತು ತುಂಬಾ ಟೇಸ್ಟಿ ಆದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ ಅಂತೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನನಗಂತೂ ತುಂಬಾ ಅಚ್ಚುಮೆಚ್ಚು ಇದು ಎಷ್ಟು ಇಷ್ಟ ಅಂದರೆ ನಾನು ನಿದ್ರೆಯಿಂದ ಎಬ್ಸಿದ್ರೂ ಕೂಡ ಇದನ್ನು ತಿಂದ್ಬಿಟ್ಟು ಮಲ್ಕೊತೀನಿ, ಅಷ್ಟು ಇಷ್ಟ ನನಗೆ. ಎಲ್ಲರಿಗೂ ಇಷ್ಟ ಆಗುವ ರೆಸಿಪಿ ಇದು ಪಾರ್ಟಿ ಇದ್ದಾಗ, ಇಲ್ಲ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ, ಹಾಗೆ ಫ್ರೆಂಡ್ಸ್ಗಳ ಮನೆಗೆ ಬಂದಾಗ, ಇಲ್ಲ ನಮಗೆ ಬೇಜಾರಾದಾಗ, ಇಲ್ಲ ಮಳೆ ಬಂದಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಯಾಕೆ ತಡ ಅಲ್ವಾ, ಈಗಾಗಲೇ ನಿಮಗೆ ಗೊತ್ತಾಗಿದೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ತುಂಬಾ ಟೇಸ್ಟಿ ಆದಂಥ, ಕ್ರಿಸ್ಪಿ ಆದಂಥ, ಖಾರವಾಗಿ ಮತ್ತು ಕುರುಮ್ ಥರ ಬಾಯಲ್ಲಿ ಇಟ್ಟರೆ ಆಹಾ, ಅದೇ ಆಲೂಗೆಡ್ಡೆ ಚಿಪ್ಸ್ ರೆಸಿಪಿ. ಬನ್ನಿ ಇವಾಗ ಈ ಪೊಟ್ಯಾಟೊ ಚಿಪ್ಸ್ನ ಯಾವ ಥರ, ಹೇಗೇನು ಪ್ರೋಸೆಸ್ಸು, ಹಾಗೆ ಯಾವ ಆಲೂಗೆಡ್ಡೆಯಿಂದ ಮಾಡ್ಕೋಬೇಕು, ಹಾಗೆ ಎಷ್ಟೊತ್ತು ನೆನೆಸ್ಬೇಕು, ಹಾಗೆ ಇದಕ್ಕೆ ಖಾರ ಯಾವ ಥರ, ಉಪ್ಪು ಯಾವ ಥರ, ಹಾಗೆ ಇನ್ನೂ ಮುಂತಾದ ಪ್ರೋಸೆಸ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ನನಗಂತೂ ಆಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಈ ಆಲೂಗಡ್ಡೆ ಹೆಸರು ಬಂದು, ನಾವು ನಾರ್ಮಲಾಗಿ ಆಲೂಗಡ್ಡೆ ತರ್ತೀವಲ್ಲ, ಆ ಆಲೂಗಡ್ಡೆಯಿಂದ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ 2-3 ರೀತಿಲಿ ಆಲೂಗಡ್ಡೆ ಬರುತ್ತೆ ನೋಡಿ. ಈ ಥರ ಈ ಟೈಪ್ನಲ್ಲಿ ಆಲೂಗಡ್ಡೆ ಮಾತ್ರ ಚಿಪ್ಸ್ ಮಾಡೋದಕ್ಕೆ ಆಗೋದು. ಏಕೆಂದರೆ ನಾವು ಮನೆಯಲ್ಲಿ ನಾರ್ಮಲ್ ಆಲೂಗಡ್ಡೆಯಿಂದ ಟ್ರೈ ಮಾಡಿದ್ದೀನಿ ನಾನು, ಬಟ್ ನನಗೆ ಅಷ್ಟು ಗೊತ್ತಿರಲಿಲ್ಲ ಆವಾಗ ಇದಕ್ಕೆ ಸಪ್ರೇಟ್ ಆಲೂಗಡ್ಡೆ ಬರುತ್ತೆ ಅಂತ. ಸೊ ಅದಕ್ಕೆ ಇವಾಗ ನಿಮಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ಆಲೂಗಡ್ಡೆ ಹೆಸರು ಬಂದು ಬೀಟ್ರೂಟ್ ಆಲೂಗಡ್ಡೆ ಅಂತ. ಇಲ್ಲ ನೀವು ಚಿಪ್ಸ್ ಮಾಡೋದಕ್ಕೆ ಆಲೂಗೆಡ್ಡೆ ಕೊಡಿ ಅಂದರೆ ಅದು ಕೊಡ್ತಾರೆ. ಅದನ್ನು ತಂದು ನೀವು ಈಸಿಯಾಗಿ ಮಾಡ್ಕೋಬೋದು ನೋಡಿ. ಈ ಥರ ಆಲೂಗೆಡ್ಡೆ ಈ ಸೈಜ್ನಲ್ಲಿ ಇರುತ್ತೆ. ಇದರಲ್ಲಿ ತುಂಬಾ ಮಣ್ಣು ಜಾಸ್ತಿ ಇರುತ್ತೆ. ಇದನ್ನು ಮಣ್ಣು ನೀಟಾಗಿ ಹೋಗೋವರೆಗೂ ಕ್ಲೀನಾಗಿ ತೊಳ್ಕೊಬೇಕು ಮೊದಲು. ನೆಕ್ಸ್ಟ್ ಇದನ್ನು ಈ ಆಲೂಗೆಡ್ಡೆ ತೊಳ್ಕೊಂಬಿಟ್ಟು ನೀಟಾಗಿ ಸಿಪ್ಪೆ ತೆಗಿಬೇಕು ನೋಡಿ. ಈ ಥರ ಈ ಅಂಗಡಿಯವರು ತೆಗೆದಿದ್ದಾರೆ ನೋಡಿ. ನಾನು ನಿಮಗೆ ಅದನ್ನೇ ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆಲೂಗೆಡ್ಡೆದು ಸಿಪ್ಪೆ ಬಿಟ್ಟು ಉಳಿದದ್ದು ಸಿಪ್ಪೆ ತೆಗೆದಿದ್ದಾರೆ ನೋಡಿ. ಈ ಥರ ಇದು ಸೆಕೆಂಡ್ ಸ್ಟೆಪ್ಪು. ನೀಟಾಗಿ ಆಲೂಗೆಡ್ಡೆನ ತೊಳ್ಕೊಂಡಾದ್ಮೇಲೆ ನೋಡಿ, ಅದೆಷ್ಟು ಒಂಥರ ಕ್ಯೂಟಾಗಿ ಕಾಣ್ತಾ ಇದೆ ಆಲೂಗೆಡ್ಡೆ. ಏನೋ ಒಂಥರ ಆ ಕಲರು ನೋಡಿ, ಆಲೂಗೆಡ್ಡೆದು ಏನೋ ಒಂಥರ ಡಿಫ್ರೆಂಟ್ ಕಲರ್ ಥರ ಇದೆ. ಥರ್ಡ್ ಸ್ಟೆಪ್ ಏನಂದರೆ ಇದನ್ನು ನೀರಲ್ಲಿ ನೆನೆಸಿಡಬೇಕು. ನೀವು ಎಷ್ಟು ಹೊತ್ತು ನೀರಲ್ಲಿ ನೆನೆಸಿಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಚಿಪ್ಸು. ಮತ್ತು ಇನ್ನೊಂದು ಇದರಲ್ಲಿ ಈಸಿ ಅಂದರೆ, ನೀವು ಆಗ್ತಾನೆ ಆಲೂಗೆಡ್ಡೆ ತಂದು ತೊಳೆದು ಮತ್ತು ಸಿಪ್ಪೆ ತೆಗೆದು ಹಾಗೆ ಆವಾಗಲೇ ಚಿಪ್ಸ್ ಮಾಡಿದ್ರೂ ಕೂಡ ಸೇಮ್ ನಾವು ನೆನೆಸಿ ಮಾಡಿರೋ ಚಿಪ್ಸ್ ಥರನೇ ಬರುತ್ತೆ. ನೆಕ್ಸ್ಟು ಫೋರ್ತ್ ಸ್ಟೆಪ್ಪು ಬಂದು ನೋಡಿ, ಈ ಥರ ಮುಳುಗೋವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಈ ರೀತಿ ನೆನೆಸಿರೋ ಆಲೂಗೆಡ್ಡೆನ ತೊಗೊಂಡು ಈ ರೀತಿ ಸ್ಲೈಸ್ ಥರ ತುರಿದ್ಕೊಂಡು ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ನಾನು ಹೋದಾಗ ಇವರ ಹತ್ತಿರ ಇದ್ದಿದ್ದೇ ನೆನೆಸಿರೋ ಆಲೂಗೆಡ್ಡೆ, ಇವಾಗ ಅದೇ ಆಲೂಗೆಡ್ಡೆಯಿಂದ ಚಿಪ್ಸ್ ಮಾಡ್ತಾ ಇರೋದು ನೀವು ಇಲ್ಲಿ ನೋಡ್ತಿರಬಹುದು. ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ನಮಗೆ ಟೈಮ್ ಇಲ್ಲ ನೆನೆಸಿ ಮಾಡೋದಕ್ಕೆ ಅಂದರೆ ಇನ್ ಕೇಸ್ ನೀವು ಆಗ್ತಾನೆ ತಂದು ಕೂಡ ಚಿಪ್ಸ್ನ ಇಮಿಡಿಯೇಟಾಗಿ ಮಾಡ್ಕೋಬೋದು. ಎಷ್ಟು ಸಣ್ಣದಾಗಿ ಸ್ಲೈಸ್ ರೀತಿಲಿ ಮಾಡ್ಕೊತಿರೋ ಚಿಪ್ಸ್ನ ಅಷ್ಟೇ ಈಸಿಯಾಗಿ ಬೇಗನೆ ಬೇಯುತ್ತೆ ಇದು. ನಾವು ಒಂದು ದಪ್ಪ ಸ್ಲೈಸು ಇನ್ನೊಂದು ಸಣ್ಣ ಸ್ಲೈಸ್ ಮಾಡಿಕೊಂಡ್ರೆ ಒಂದು ಬೇಗನೆ ಬೆಂದುಬಿಡುತ್ತೆ ಮತ್ತು ಇನ್ನೊಂದು ಬೆಂದೇ ಇರೋದಿಲ್ಲ. ನೀವಿಲ್ಲಿ ನೋಡ್ತಿರ್ಬೋದು ಇವರು ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಆಲೂಗೆಡ್ಡೆ ಒಂದೇ ಶೇಪ್ನಲ್ಲಿ ತುರ್ಕೊಂಡು ಹಾಕೊತಾ ಇದ್ದಾರೆ. ಈ ಎಣ್ಣೆಗೆ ಎಷ್ಟು ಆಗುತ್ತೋ ಅಷ್ಟು ಆಲೂಗೆಡ್ಡೆ ಸ್ಲೈಸ್ನ ಇವಾಗ ಅವರು ತುರ್ಕೊಂಬಿಟ್ಟು ಈ ಎಣ್ಣೆಗೆ ಹಾಕ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ.
ಇವಾಗ ಇದು ಒಂದು ರೇಂಜ್ಗೆ ಇದು ಫ್ರೈ ಆಗಿದೆ. ಈಗ ಇದನ್ನು ಒಂದೆರಡು ಸಲ ಈ ರೀತಿ ಮೇಲೆ ಎತ್ತಿ ಹಾಕೊತಾರೆ. ಇದು ಯಾಕೆ ಮಾಡ್ತಾರೆ ಅಂದರೆ ನಮಗೆ ಈ ಪೊಟ್ಯಾಟೊ ಫ್ರೈ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಈ ರೀತಿ ಮಾಡಿದಾಗ ಆಲೂಗೆಡ್ಡೆ ಸ್ಲೈಸ್ ಏನಿದೆ ಅದು ಬೆಂದಿದ್ದರೆ ಸೌಂಡ್ ಬರುತ್ತೆ. ನೋಡಿ ನೀವು ಕೇಳ್ತಿದ್ದೀರಲ್ಲ, ಈ ರೀತಿ ಸೌಂಡ್ ಅಂದರೆ ಕ್ರಿಸ್ಪಿ ಸೌಂಡ್ ಥರ ಬರುತ್ತೆ. ಇವಾಗ 5th ಸ್ಟೆಪ್ಪು ಬಂದು ಪೊಟ್ಯಾಟೊ ಬೆಂದಿದೆ. ಇವಾಗ ಇದಕ್ಕೆ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊತಾ ಇದ್ದಾರೆ. ನೋಡಿ ಇಲ್ಲಿ ಇದು ಹಾಕೋದ್ರಿಂದ ಆರಂಭ ತುಂಬಾ ಚೆನ್ನಾಗಿ ಬರುತ್ತೆ. ಈ ಚಿಪ್ಸ್ದು ಘಮ ಘಮ ಅನ್ನುತ್ತೆ. ಈ ಚಿಪ್ಸ್ದು ನೀವು ತುಂಬಾ ಟೈಪ್ದು ಪೊಟ್ಯಾಟೊ ಚಿಪ್ಸ್ನ ತಿಂದಿರ್ಬೋದು, ಬಟ್ ನಾನು ತೋರಿಸ್ತಿರೋ ಥರ ಒಂದ್ಸಲಿ ಮನೆಯಲ್ಲಿ ಮಾಡಿ ನೋಡಿ, ನೀವೇ ಹೇಳ್ತೀರಾ ರೂಪ ಇದು ತುಂಬಾ ಸೂಪರ್ ಆಗಿದೆ ಅಂತ. ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು, ತುಂಬಾ ಸೂಪರ್ ಆದಂಥ ಟೇಸ್ಟು. ನೋಡಿ ಇವಾಗ ನಮ್ಮ ಚಿಪ್ಸು ರೆಡಿ ಆಗಿದೆ. ಇವಾಗ ಇದನ್ನೇ ಒಂದು ಬೇಸನ್ಗೆ ಹಾಕೊತಾ ಇದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು ನಾವೆಷ್ಟು ಪೊಟ್ಯಾಟೊ ಸ್ಲೈಸ್ನ ಹಾಕೊಂಡಿದ್ವೋ ಅದನ್ನೆಲ್ಲ ಇವಾಗ ಕಂಪ್ಲೀಟಾಗಿ ಅವರು ತೆಗೆದುಬಿಟ್ಟು ಒಂದು ಬೇಸನ್ಗೆ ಹಾಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕೋಬೇಕಾಗುತ್ತೆ. ನೋಡಿ ಟೋಟಲ್ ಆಗಿ ಇವಾಗ ಇಷ್ಟು ಚಿಪ್ಸ್ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು. ಕೊನೆಯದಾಗಿ ಲಾಸ್ಟ್ ಸ್ಟೆಪ್ಪು ಬಂದು ಆ ಚಿಪ್ಸ್ ಏನಿದೆ ಇನ್ನೊಂದು ಬೇಸನ್ಗೆ ಹಾಕೊಂಡ್ಬಿಟ್ಟು ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಪೆಪ್ಪರ್ ಪುಡಿನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಡಬ್ಬದಲ್ಲಿ ಹಾಕೊಂಡ್ಬಿಟ್ಟು ನಾವು ಮಾಡಿರೋ ಚಿಪ್ಸ್ಗೆ ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಆಗೋ ಥರ ಇವರು ಹಾಕೊತಾ ಇದ್ದಾರೆ. ಕ್ಲೀನಾಗಿ ಎಲ್ಲ ಕಡೆ ಆ ಚಿಪ್ಸ್ ಬಿಸಿ ಇರುವಾಗಲೇ ಈ ಮಸಾಲೆನ ಹಾಕೋಬೇಕು. ಬಿಸಿ ಇದ್ದಾಗಲೇ ಹಾಕೊಂಡ್ರೇ ಎಲ್ಲ ಚಿಪ್ಸ್ಗೂ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಾಂದರೆ ಚಿಪ್ಸ್ ತಣ್ಣಗಾದ್ಮೇಲೆ ನೀವೇನಾದ್ರು ಹಾಕ್ಕೊಂಡ್ರೆ ಒಂದು ಚಿಪ್ಸ್ಗೆ ಅಂಟ್ಕೊಳ್ಳುತ್ತೆ ಈ ಮಸಾಲೆ, ಇನ್ನೊಂದು ಚಿಪ್ಸ್ಗೆ ಅಂಟ್ಕೊಳ್ಳೋದಿಲ್ಲ, ಹಾಗಾಗ್ಬಿಡುತ್ತೆ. ನೀವು ಬೇಕಿದ್ರೆ ಈ ಚಿಪ್ಸ್ಗೆ ಬರೀ ಚೂರು ಉಪ್ಪನ್ನು ತೊಗೊಂಡ್ಬಿಟ್ಟು ಮಾಡಿಕೊಂಡ್ರೆ ಸಾಲ್ಟ್ ಚಿಪ್ಸ್ ಆಗುತ್ತೆ. ಇಲ್ಲ ನಾನು ತೋರಿಸಿರೋ ಥರ ಮಾಡಿಕೊಂಡ್ರೆ ಸ್ಪೈಸಿ ಅಂದರೆ ಖಾರ ಚಿಪ್ಸ್ ಆಗುತ್ತೆ. ನೋಡೋದ್ರಲ್ಲ ಪೊಟ್ಯಾಟೊ ಚಿಪ್ಸ್ ಯಾವ ಥರ ಮಾಡೋದು ಅಂತ. ನಮ್ಮ ಕ್ರಿಸ್ಪಿ ಪೊಟ್ಯಾಟೊ ಚಿಪ್ಸ್ ರೆಡಿ ಆಗಿದೆ. ಇವಾಗ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ವಿಡಿಯೋ ಆಗುತ್ತೆ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು ಅಂದರೆ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಸೇವ್ ಮಾಡ್ಕೊಳ್ಳಿ ಈ ವಿಡಿಯೋನ. ನೀವು ಯಾವಾಗಲೇ ಪೊಟ್ಯಾಟೊ ಚಿಪ್ಸ್ ಮಾಡ್ಕೊತೀರಾ ಅಂದಾಗ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇಷ್ಟೊತ್ತು ನಮ್ಮ ಚಾನಲಲ್ಲಿ ಬರುವ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.